ಕಷ್ಟಪಟ್ಟು ದುಡಿದು ಊಟ ಹೊಟ್ಟೆ ತುಂಬ ತಿನ್ನಿ, ಮೋಸ ಮಾಡಬೇಡಿ. 10 ಜನಕ್ಕೆ ಉಪಕಾರ ಮಾಡಿ 10 ಜನಕ್ಕೆ ಮೋಸ ಮಾಡಬೇಡಿ ಅಂತ ಹೇಳ್ತೀವಿ. ಈಗ ನೀವು ರಸ್ತೆ ಬದಿಯಲ್ಲಿ ಈ ತರ ಜೀವನ ನಡೆಸ್ತಾ ಇದ್ದೀರಲ್ವಾ, ಹೌದು. ಕಷ್ಟ ಅಂತ ಅನ್ಸಲ್ವಾ ನಿಮಗೆ? ಕಷ್ಟ ಅಂದರೆ ನಮ್ಮ ಜೀವನ. ಇವಾಗ ನಿನ್ನ ಹತ್ರ 10 ರೂಪಾಯಿ ಇಸ್ಕೊಂಡು ನಾವು ಊಟ ಮಾಡೋಕ್ಕಾಯ್ತದ? ದೇವ್ರು ನನಗೆಲ್ಲ ಕೊಟ್ಟಿದ್ದನ್ನೆಲ್ಲ ಕಾಲು ಕೈಯೆಲ್ಲ ದುಡ್ದು ತಿನ್ಬೇಕು. ನಾನು ಮೋಸ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು. ಭಿಕ್ಷೆ ಬೇಡಬಾರ್ದು. ಸರ್ಕಾರದ ಬಗ್ಗೆ ಏನು ಹೇಳ್ತೀರಮ್ಮ? ಸರ್ಕಾರ ಒಳ್ಳೇದಾದ್ರೆ 10 ಜನಕ್ಕೆ ಉಪಕಾರ ಆಯ್ತದೆ. ಬಂದವರು MLAಗಳು ತಿಂದ್ಬಿಟ್ಟು ಕೈ ಎತ್ತಿದ್ರೆ ಮೋಸ ಆಯ್ತದೆ. ಹೋಗು. ನಾನು 50 ವರ್ಷದಿಂದ ಮಾಡ್ತಾ ಇದ್ದೀನಿ. 50 ವರ್ಷದಿಂದ ಬರೀ ಜೋಳ ಸುಡೋದು? 50 ವರ್ಷ ಇಲ್ಲ ಹಣ್ಣು ವ್ಯಾಪಾರ ಮಾಡ್ತಿದ್ದೆ. ಆಮೇಲೆ ಮಕ್ಕಳು ಚಿಕ್ಕವರು ಓದಬೇಕಾಗಿತ್ತು. ಹಸು ಕಟ್ಕೊಂಡು ಹಾಲು ಕರೆದೆ. ಅದೆಲ್ಲ ಮುಗ್ದೋದ್ಮೇಲೆ ಇವಾಗ ರೋಡ್ ದಾಟಕ್ಕಾಗಲ್ಲ, ಹಸ್ಗಳು ಮಾರ್ಬಿಟ್ಟು ಇದು ವ್ಯಾಪಾರ ಮಾಡ್ತಾ ಇದ್ದೆ. ಈಗ ಮಂಡ್ಯ ಬಿಟ್ಟು ಬೆಂಗಳೂರಿಗೆ ಏನಕ್ಕೋಸ್ಕರ ಬಂದ್ರಿ? ನಮ್ಮ ಯಜಮಾನ್ರಲ್ಲಿ BLL ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಮಿಟ್ರಿ ಏರ್ಪೇಸ್ ಅವರು ಇಲ್ಲಿ ಕೆಲ್ಸಕ್ಕೆ ಬಂದ್ರು. ಅವರು ನಮ್ಮ ಯಜಮಾನ್ರು ಇಲ್ಲಿ BLL ಕೆಲಸ ಮಾಡ್ತಾ ಇದ್ದ. ನಾವು ಇಲ್ಲೇ ಬಂದು. ಇವಾಗ ಎಲ್ಲಿದ್ದಾರೆ ಯಜಮಾನ್ರು? ತೀರೋದ್ರು. ಅವ್ರು ತೀರೋದ ನಂತರ ನೀವು ಈ ಕೆಲಸ ಮಾಡಿದ್ರಾ? ಮಕ್ಳಿಲ್ವಾ ನಿಮ್ಗೆ? 2 ಗಂಡು ಮಕ್ಕಳು ಸತ್ತೋರು, ಒಬ್ಬರು ಹೆಣ್ಮಗಳು ಸತ್ತೋದ್ಲು, ಒಬ್ಬ ಇದ್ದಾನೆ ಅಂತ ಹೇಳಿದ್ನಲ್ಲ. ಏನಕ್ಕೋಸ್ಕರ ಸತ್ತೋದಿಲ್ಲ? ಒಬ್ಬನಿಗೆ ಈ ಕಿಡ್ನಿ ಆಗಿ ಹೋದ, ಒಬ್ಬ ಆಕ್ಸಿಡೆಂಟಾಗಿ ಹೋದ. ಹೌದಾ? ಈಗ ದಿನಕ್ಕೆ ಎಷ್ಟು ಆದಾಯ ಮಾಡ್ತೀರಾ ನೀವು? ಒಂದು 200-300 ರೂಪಾಯಿ ಆದರೆ. ಬೆಳಿಗ್ಗೆ ಬರ್ಬೇಕಾದ್ರೆ ಎಷ್ಟು ಜೋಳ ತರ್ತೀರಾ? ನಾನು 100 ಜೋಳ ತಗೊಬಂದು ಯಾವ ಅಲ್ಲೇ ಮಡಿಕೊ ಆಯ್ತು ಪೂಜೆಗೆ. ಆಯ್ತು ಪೂಜಾಗಿನ ದಸರಾಗಿ ಏನಿಲ್ಲ ಅಂದ್ರೆ 2 ವಾರ ಆಯ್ತು. ಜೋಳ 200 ಜೋಳ ತಗೊಬಂದಿದ್ದೆ. ಇನ್ನ ಐತೆ ನೋಡಿ. ಆಯ್ತು ಪೂಜೆಗೆ ತಂದಿರೋದು? ಆಯ್ತು ಪೂಜೆಯಲ್ಲಿ ತಗೊಬಂದು ಹಾಕದ ಅಂಗಡಿಯ. ಇನ್ನೊಂದೆಷ್ಟು, ಒಂದು 50 ಜೋಳ ಇದೆಯಾ? ಇರ್ತದ ನೋಡಿ, ಲೆಕ್ಕ ಹಾಕು. ಹೌದು, 50. ಅಲ್ಲ, ಜನ ಏನಂತಾರೆ ಗೊತ್ತಾ, ನಿನ್ಗೇನು ರೋಗನಾ, ಯಾಕೆ ಹಿಂಗೆ ಮಾಡ್ತೀಯ, ನಿನ್ನ ಮಕ್ಳಿಲ್ವಾ, ಇದರ ಬಾ, ನಾ ಸಾಕೋತೀವಿ, ನಾವೇ ಸಾಕೋತೀವಿ ಬಾ. ಜನ ಅಂತಾರಂಗೆ? ಜನ ಅಂತಾರೆ. ಜನ ಸಾಕ್ತಾರ? ಹೇಳುದಷ್ಟೇ, ಮಾಡೋಕ್ಕಾಗಲ್ಲ. ಸಾಕೋದ್ ಬಿಡಿ, ಬಂದು ಜೋಳ ತಗೊಂಡು ಹೋಗ್ತಾರ? ಅಲ್ಲ, ನಾ ಹೇಳುದು ಕೇಳು, ಈ ಕೈಲಿ ಮಾಡ್ತೀವಿ ಅಂತೀವಿ, ಮಾಡೋಕ್ಕಾಗಲ್ಲ. ಮನಸ್ಸು ಇದು ಒಂದು ಥರದಲ್ಲಿ ನಿಲ್ಲಲ್ಲ. ಇದು ನಿಲ್ಸೋಕ್ಕಾಗಲ್ಲ, ಆಗಲ್ಲ. ಇದನ್ನು ಯಾವ ಕಡೆ ಎಲ್ಲೆಲ್ಲಿ ಹೋಗ್ತದೆ, ಎಲ್ಲೆಲ್ಲಿ ಮಾಡ್ತದೆ. ಗೊತ್ತಾಯ್ತಾ? ಇದು ರೆಕ್ಕೆ ಪುಕ್ಕ ಏನೂ ಇಲ್ಲ. ಇದಕ್ಕೆ ರೆಕ್ಕೆ ಪುಕ್ಕ ಏನೂ ಇಲ್ಲ. ಇಲ್ಲೆಲ್ಲಿ ಬೇಕಾದರೂ ಹೋಯ್ತದೆ. ಎಲ್ಲಿವರೆಗೂ ಶಕ್ತಿ ಇರುತ್ತೆ ಅಲ್ಲಿವರೆಗೂ ದುಡಿಯೋದು ಅಷ್ಟೇ. ನಮಗೆ ಹೊರೆ ಆಗ್ಬಾರ್ದು. ಬೇಡ, ಅದು ಕೆಲಸನೇ ಬೇಡ ನಮಗೆ. ನೀವು ಶಾಲೆಗೆ ಹೋಗಿದ್ದೀರಾ? ಎಷ್ಟನೇ ಕ್ಲಾಸು? 5ನೇ ಕ್ಲಾಸ್ ವರೆಗೆ ಹೋಗಿದ್ದೀರಾ? ಓದಿದ್ದೀನಿ. ನಿಮ್ಗೆ ಬೇರೆ ಏನು ಕೆಲಸ ಸಿಕ್ಕಿರ್ಲಿಲ್ವಾ? ನಾವು ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ. ನಮ್ಮ ಮನೆ ಸಂಸಾರ, ನಮ್ಮ ತಾಯಿ ತಂದೆ ಬಡವರು, ಓದ್ಸೋಕ್ಕಾಗಲಿಲ್ಲ. ಹಸು ದನ ಕರ ಮಾರಂಬ. ಮಂಡ್ಯದಲ್ಲಿ ಏನು ಮಾಡ್ತಾ ಇದ್ರಿ ನೀವು? ನಾವು ಮಂಡ್ಯದಲ್ಲಿ ಬಂದು ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ನಮ್ಮ ಅಣ್ಣದಿರು ಕೆಲಸದಲ್ಲಿ ಇದ್ರು. ನಾವು ಅಲ್ಲಿಗಿದ್ದು. ನಂತರ ನಾವು ಕನಕಾಪುರದವರು. DK ಶಿವರವರು. ಸರ್ಕಾರ ನಿಮ್ಗೆ ಏನಾದ್ರು ಕೊಡ್ಬೇಕಾ? ಏನು ಕೊಡ್ತದೆ? ನಾವೇ ಕೊಡ್ತೀವಲ್ಲ. ಯಾರಿಗೆ? ಸರ್ಕಾರದವ್ರಿಗೆ. ಇವಾಗ ನೀರಿಗೆ ಟ್ಯಾಂಕ್ಸ್ ತಕೋ, ಎಲೆಕ್ಟ್ರಿಕ್ ಕರೆಂಟಿಗೆ ಟ್ಯಾಕ್ಸ್ ಹಾಕೋ, ಈ ಅಕ್ಕಿಗೆ ಟ್ಯಾಕ್ಸ್ ಹಾಕೋ, ಬೇಳೆ ಟ್ಯಾಕ್ಸ್ ಹಾಕೋ, ಎಲ್ಲ ಎಣ್ಣೆ ಎಲ್ಲ ಬೆಲೆ ಜಾಸ್ತಿ ಆಗೋದಲ್ಲ. ಇವಾಗ ನಾವೇ ದುಡ್ದು ಅವ್ರಿಗೆ ಅದನ್ನ ಹಾಕ್ತಾ ಇರೋದು. MLAಗಳಿಗೆ, ಮಿನಿಸ್ಟ್ರುಗಳಿಗೆಲ್ಲ. ಅವ್ರು ನಮ್ಗೆ ಆಗ್ತಾ ಇಲ್ಲ. ಆಯ್ತು, ಈಗ ಈ ದುಡಿಯೋದು ಮನೆಯಲ್ಲಿ ಬಿತ್ಕೊಂಡಿರ್ತಾರಲ್ವಾ, ಅವ್ರಿಗೇನು ಹೇಳ್ತೀರಾ? ಅದು ಅವರೇ ತಿಳ್ಕೊಬೇಕು. ನೀವು ಹೇಳ್ಬೇಕು. ಇಲ್ಲ, ಯಾಕೆಂದ್ರೆ ಹೇಳುದು ಕೇಳು. ಇವಾಗ ನಿನ್ಗೆ ಹೇಳ್ತೀನಿ ನಾನು, ನಿನ್ನ ನೆಳ್ಳಿಗೆ ನೀನು ಬೊಗ್ಗು ಬಾಳಿದ್ರೆ ನಿನಗೆ ದೇವರು ಆಶೀರ್ವಾದ ಮಾಡ್ತಾನೆ. ನೀನು ಬೊಗ್ಗು ಬಾಳ್ದೇ ಇದ್ರೆ ಅವನ ಅನ್ನ ಕೊಡಲ್ಲ. ನೀನು ದುರಾಂಕಾರದಲ್ಲಿ ಬಾಳ್ತಾ ಇದೆಯೇ, ಹೋಗು ಅಂತ ಹೇಳ್ತಾನೆ. ಅಷ್ಟೇ ಅವನು ಹೇಳೋದು. ಮಾತ್ರ ದುಡಿಯೋರನ್ನು ದುಡಿಸ್ತಾನೆ ಇರ್ತಾರ? ದುಡಿವ. ಇವಾಗೆಲ್ಲ ಏನಂತಾರೆ, ಇಷ್ಟು ವಯಸ್ಸಾಗೋಗದೆ ಯಾಕೆ ಕೆಲಸ ಮಾಡ್ತೀಯ, ನೀವು ಮಾಡಬೇಡ,
ನೀ ಇದ್ಯಾಕೆ ಮಾಡ್ತೀಯ? ನೀ ಮಾಡಬೇಡ. ಹಂಗೆ ಹೇಳೋರು ಅನ್ನ ಹಾಕ್ತಾರ. ನೀ ಯಾರಿಗೆ ಸಂಪಾದನೆ ಮಾಡ್ತೀಯ? ಎಷ್ಟು ಸಂಪಾದನೆ ಮಾಡ್ತೀಯ? ಯಾರಿಗೆ ಕೊಡ್ತೀಯ? ಏನು ಮಾಡ್ತೀಯ ಹೇಳ್ತಾರೆ. ನಾನು ದುಡಿತೀನಮ್ಮ, ನನಗೆ ಬೇಕು ಹೊಟ್ಟೆಗೆ, ನಾನು ಮಾಡ್ಕೋತೀನಿ ಅಂತೀನಿ. ನಾವು ಪ್ರಪಂಚಕ್ಕೆ ಬಂದಿದ್ದೀವಿ, ಹಂಗೆ ಹೋಯ್ತೀವಿ ಅಷ್ಟೇ ನಮ್ಮದು. ಇನ್ಯಾವುದು ಬೇಡ. ಹಿಂದೆನೂ ಬರಲ್ಲ, ಮುಂದೆನೂ ಬರಲ್ಲ. ಇರು ಗಂಟ ನಾವು ಕೈ ಎತ್ತು ಮಾಡೋದು ನಮ್ಮ ಜೊತೆಗೆ ಬರ್ತದೆ, ಇಲ್ದೇರೆ ಇಲ್ಲ ಅಷ್ಟೇ.